ಮತ್ತು ಅಲ್ಲಿಯ ಜನರಿಗೆ ಇರತಕ್ಕಂಥ ಒಂದು ಅಭಿಲಾಷೆ ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ಇಲ್ಲಿ ಆ ಆಸಕ್ತಿ ಇಲ್ಲ. ಸತ್ಯ ಹೇಳಬೇಕು ಅಂದರೆ ಭಾರತದಲ್ಲಿ ನಮ್ಮ ಶಾಸ್ತ್ರ ಧರ್ಮಗ್ರಂಥಗಳನ್ನು ಕೇಳಬೇಕು ಅನ್ನೋ ಆಸಕ್ತಿ ಬಹಳ ಕಮ್ಮಿ ಇದೆ ನಮ್ಮ ಹುಡುಗರಿಗೆ, ಯಂಗರ್ ಜನ್ರೇಷನ್ಗೆ. ಅಲ್ಲಿ ಎಷ್ಟು ಆಸಕ್ತಿ ಅಂತಂದರೆ ತುಂಬ ವಿಚಿತ್ರ. ಅಲ್ಲಿ ಅಷ್ಟು ಆಸಕ್ತಿಯಿಂದ ಮುಗಿಬಿದ್ದು ನೀವು ಬರಬೇಕು, ನೀವು ಹೋಗಬಾರ್ದು, ನೀವು ಕೂತ್ಕೊಳ್ಳಿ ಅಂತ ಹಠ ಹಿಡಿದು ಪಾಠ ಮಾಡಿಸಿ ಪಾಠ ಕೇಳ್ತಾರೆ. ಆಮೇಲೆ ಎಲ್ಲಿ ತನಕ ಅಂದರೆ ಅಲ್ಲಿ ಅದಕ್ಕೆ ಒಂದು ಹಿನ್ನೆಲೆ ನನಗೆ ಬಹಳ ಸಂತೋಷದ್ದು ಇನ್ನೊಂದು ಹೇಳಬೇಕು. ನಾನು ಪುತ್ತಿಗೆ ಶ್ರೀಗಳವರು ಅಲ್ಲಿ ಎಲ್ಲ ಮುಖ್ಯ ನಗರಗಳಲ್ಲೂ ಒಂದು ಕೃಷ್ಣ ಮಂದಿರ ಮಾಡಿದರು. ನ್ಯೂಜೆರ್ಸಿಯಲ್ಲಿ ಒಂದು ದೊಡ್ಡ ಚರ್ಚ್ ಇತ್ತು. ದೊಡ್ಡದು ಅಂದರೆ ಭಾರಿ ಒನ್ ಆಫ್ ದ ಬಿಗ್ಗೆಸ್ಟ್ ಚರ್ಚಸ್ ಇನ್ ಅಮೇರಿಕಾ. ಆ ಚರ್ಚಿನಲ್ಲಿ ಇವರು ಅದನ್ನು ಪರ್ಚೇಸ್ ಮಾಡಿ, ಅದು ಎಷ್ಟು ದೊಡ್ಡ ಚರ್ಚ್, ಒಂದು ದೊಡ್ಡ ಚರ್ಚ್ ಆಯಿತು. ಅದರಲ್ಲಿ ಆ ಪ್ರೀಸ್ಟ್ ಕೂತ್ಕೊಳ್ಳಿಕ್ಕೆ ಒಂದು ಬಂಗ್ಲೆ ಇದೆ, ಅದು ಸ್ವಾಮಿಗಳು ಬಂದರೆ ಉಳ್ಕೊಳ್ಳಿಕ್ಕಾಯಿತು. ಅಲ್ಲಿ 1000 ಜನರ ಅಡುಗೆ ಮಾಡುವ ಕಿಚನ್ ಇದೆ, 1000 ಜನ ಕೂತ್ಕೊಳ್ಳುವ ಅಪ್ ಟು ಡೇಟ್ ಸಭಾಭವನ ಇದೆ, ಮತ್ತು 600 ಕಾರು ಪಾರ್ಕ್ ಮಾಡುವಷ್ಟು ಕಾಂಪೌಂಡ್ ಇದೆ. ಇಷ್ಟು ದೊಡ್ಡ ಜಾಗವನ್ನು ತಗೊಂಡು ಅಲ್ಲಿ ಕೃಷ್ಣ ಮಂದಿರ ಮಾಡಿದರು. ಕೃಷ್ಣ ಮಂದಿರ ಮಾಡಿದ್ದರಿಂದ ಅಲ್ಲಿ ಇರತಕ್ಕಂಥ ಹಿಂದೂಗಳಿಗೆಲ್ಲ ಒಂದು ಹೆಮ್ಮೆ ಈಗ. ಮತ್ತು ಅವರು ಹೇಳ್ತಾರೆ, ಪುತ್ತಿಗೆ ಸ್ವಾಮಿಗಳಲ್ಲಿ ಕೃಷ್ಣ ಮಂದಿರ ಮಾಡದೇ ಇರ್ತಿದ್ದರೆ ನಮ್ಮ ಮಕ್ಕಳಿಗೆ ಹಿಂದೂ ಧರ್ಮದ ಸ್ಪರ್ಶವೇ ಇರುತ್ತಿರಲಿಲ್ಲ, ಅವರೆಲ್ಲ ಅಮೇರಿಕನ್ ಆಗಿಬಿಡ್ತಿದ್ದರು. ಹಾಗಾಗಿ ಮುಂದಿನ ತಲೆಮಾರಿನಲ್ಲಿಯೂ ಹಿಂದೂ ಸಂಸ್ಕೃತಿ ಅಮೇರಿಕಾದಲ್ಲಿ ಉಳಿಯುವಂತೆ ಮಾಡಿದ ಕೀರ್ತಿ ಅದು ಪುತ್ತಿಗೆ ಶ್ರೀಗಳವರು ಸಲ್ಲಬೇಕು ಅಂತ. ಆಮೇಲೆ ನೋಡ್ತೇನೆ, ನಾನು ಸಾಂತಾ ಕ್ಲಾರಾ ಅಂತ ಇದು ಕ್ಯಾಲಿಫೋರ್ನಿಯಾದಲ್ಲಿದ್ದೆ. ಸಾಂತಾ ಕ್ಲಾರಾದ ಹತ್ತಿರ ಇರತಕ್ಕಂಥ ಒಂದು ಊರು ಸ್ಯಾನ್ ಹೂಸೆ ಅಂತ. ಅದನ್ನು ಇಲ್ಲೆಲ್ಲ ತಪ್ಪಾಗಿ ಸ್ಯಾನ್ ಜೋಸು ಅಂತಾರೆ. JOSE ಇಸ್ ಹೂಸೆ, ನಾಟ್ ಜೋಸ್. ಅದನ್ನು ಸ್ಯಾನ್ ಹೂಸೆಯಲ್ಲಿ ಹೋಗ್ತಾನೆ, ಅಲ್ಲಿ ಇವರು ಪುತ್ತಿಗೆ ಮಠ ಇದೆ. ಆಮೇಲೆ ಫೀನಿಕ್ಸಿಗೆ ಹೋದರೆ ಅಲ್ಲಿ ಒಂದು ಪುತ್ತಿಗೆ ಮಠ ಇದೆ. ಹ್ಯೂಸ್ಟನ್ನಿಗೆ ಹೋದರೆ ಅಲ್ಲಿ ಒಂದು ಪುತ್ತಿಗೆ ಮಠ ಇದೆ. ಆದರೆ ಪುತ್ತಿಗೆ ಮಠ ಅಲ್ಲ, ಕೃಷ್ಣ ಮಂದಿರ. ಎಲ್ಲ ಕಡೆ ಕೃಷ್ಣ ಮಂದಿರ. ನಾನಲ್ಲಿ ಇದ್ದಾಗ ಒಂದು 14 ಕೋಟಿ ವೆಚ್ಚದ ಒಂದು ದೊಡ್ಡ ಬೃಹತ್ ಚರ್ಚನ್ನು ತಗೊಂಡ್ರು. ಅದು 4.5 ಎಕರೆ ವಿಸ್ತಾರದ ಜಾಗ ಇದೆ. ಅದು 2 ಬಂಗಲೆ ಇದೆ ಅವರು ಪ್ರೀಸ್ ಬಂದರೆ ಕೂತ್ಕೊಳ್ಳಿಕ್ಕೆ. ಮತ್ತು ಅದು ಸಾಮಾನ್ಯ 3 ಮಹಡಿಯೋ 4 ಮಹಡಿಯೋ ಇರತಕ್ಕಂಥ ಭಾರೀ ದೊಡ್ಡ ಚರ್ಚು. ಅದನ್ನು ತಗೊಂಡು ಅದನ್ನು ಕೃಷ್ಣ ಮಂದಿರ ಮಾಡಿದರು. ಅಂದರೆ ಅಲ್ಲಿ ಏನಾಗಿದೆ ಅಂದರೆ ಅಲ್ಲಿಯ ಹುಡುಗರು ಯಾರೂ ಚರ್ಚಿಗೆ ಹೋಗೋಲ್ಲ. ಆ ಚರ್ಚಿಗೆ ಹೋಗೋದು ಒಂದು ಮೂಢನಂಬಿಕೆ ಇರೋದು ಇಲ್ಲಿ ಮಾತ್ರ. ಅಲ್ಲಿ ಯಾರೂ ಹುಡುಗರು ಚರ್ಚಿಗೆ ಹೋಗೋಲ್ಲ. ಆ ಚರ್ಚಿಗೆ ಹೋಗೋಲ್ಲ ಅಂತ ಅವರು ಒಂದು ಹೊಸ ಕಾನೂನು ಮಾಡಿದರು. ಏನು ಅಂದರೆ, ನಿಮಗೆ ಒಂದೇ ಜನ್ಮ ಇರುವುದು, ಮುಂದಿನ ಜನ್ಮ ಇಲ್ಲ, ನೀವು ಈ ಜನ್ಮದಲ್ಲಿ ಚರ್ಚಿಗೆ ಬಾರದೆ ನಿಮಗೆ ಸದ್ಗತಿಯೇ ಇಲ್ಲ ಅಂತ ಒಂದು ಪ್ರಚಾರ ಮಾಡಿದರು. ಆದರೂ ಹೋಗಲಿಲ್ಲ ಹುಡುಗರು. ಕಡೆ ಅದನ್ನೆಲ್ಲ ಶಾಪಿಂಗ್ ಕಾಂಪ್ಲೆಕ್ಸ್ ಮಾಡ್ತಾ ಇದ್ದಾರೆ ಅಥವಾ ಮಾರ್ತಾ ಇದ್ದಾರೆ. ಅದು ವರದಾನವಾಗಿ ಹಿಂದೂಗಳು ಅದನ್ನೆಲ್ಲ ಅದೇ ಪುತ್ತಿಗೆ ಶ್ರೀಗಳವರು ಅದನ್ನೆಲ್ಲ ಅಲ್ಲಿಂದ ಆಸ್ಟ್ರೇಲಿಯಾದಲ್ಲಿ, ಇಂಗ್ಲೆಂಡ್ನಲ್ಲಿ ಎಲ್ಲ ಟೆಂಪಲ್ ಮಾಡ್ತಾ ಇದ್ದಾರೆ. ಪ್ರಾಯ ಇಸ್ಕಾನಿನವರು ಮಾಡುವ ಚಟುವಟಿಕೆಗಿಂತಲೂ ಹೆಚ್ಚು ಪರಿಣಾಮಕಾರಿಯಾದ ಕೆಲಸವನ್ನು ಪುತ್ತಿಗೆ ಶ್ರೀಗಳವರು ಮಾಡ್ತಾ ಇದ್ದಾರೆ. ಅವರನ್ನು ಕರೆಸಿ ಉಡುಪಿಯಲ್ಲಿ ಸನ್ಮಾನ ಮಾಡಬೇಕು, ಬಹಿಷ್ಕಾರ ಅಲ್ಲ. ನೀವು ಯಾರೂ ಮಾಡದೇ ಇದ್ದರೆ ತುಳಸಿ ಮಹಮ್ಮದವರು ಮಾಡಿ. ಯಾಕೆಂದರೆ ಅಂಥ ಒಳ್ಳೆಯ ಕೆಲಸ ಮಾಡಿದ್ರು. ವಿದೇಶದಲ್ಲಿ ಹಿಂದೂ ಧರ್ಮ ಉಳಿಯುವುದಕ್ಕೆ ದೊಡ್ಡ ಕಾಂಟ್ರಿಬ್ಯೂಷನ್ ಪುತ್ತಿಗೆ ಶ್ರೀಗಳವರದ್ದು. ನಾನು ಅವರ ಮೇಲೆ ಅಭಿಮಾನದಿಂದ ಹೇಳ್ತಾ ಇಲ್ಲ, ನನಗೆ ಯಾರ ಮೇಲೂ ಅಭಿಮಾನ, ಅತ್ಯಭಿಮಾನ, ಭಕ್ತಿ ಇಲ್ಲ. ನಾನು ಎಲ್ಲರನ್ನೂ ನಾನು ನಿಷ್ಠುರವಾಗಿ ಮಾತಾಡುವವನೇ, ನನಗೆ ಸರಿ ಕಾಣದೇ ಇದ್ದರೆ. ನನಗೆ ಅಲ್ಲಿ ಹೋದ ಮೇಲೆ ಅದರ ಇಂಪ್ಯಾಕ್ಟ್ ನೋಡಿ, ಅಲ್ಲಿ ಜನರು ಪುತ್ತಿಗೆ ಸ್ವಾಮಿಗಳು ಅವರು ದೇ ಆರ್ ಪ್ರೌಡ್ ಆಫ್ ಹಿಮ್. ಅದನ್ನು ನೋಡಿ ಈ ಮನುಷ್ಯ ಇಷ್ಟಾಗಿ ಕಾಸಿಲ್ಲ. ಕೆಲವರು ತಿಳ್ಕೊಂಡಿದ್ದಾರೆ ಪುತ್ತಿಗೆ ಸ್ವಾಮಿಗಳವರು ಅಮೇರಿಕಕ್ಕೆ ಹೋಗಿ $1000 ಮಾಡಿಕೊಂಡು ಬರ್ತಾರೆ ಅಂತ. ದುಡ್ಡಿಲ್ಲ ಅವ್ರ ಹತ್ರ. ಅದು ಪ್ರತಿಯೊಂದು ಕಟ್ಟಡವನ್ನು ಸಾಲ ರೂಪವಾಗಿ ಅವ್ರು ತಗೊಂಡು ಕಂತು ಕಟ್ತೇನೆ ಅಂಥೇಳಿ ಆ ಊರಿನವ್ರ ಹತ್ರ ಸ್ವಲ್ಪ ಕಂತು ಕಲೆಕ್ಟ್ ಮಾಡಿ ಕಟ್ಟಿ ಅಂತ ಹೇಳಿ ಬರ್ತಾರೆ ಅವರು. ಯಾಕೆಂದರೆ ಅವ್ರ ಕೈಯಲ್ಲಿ ದುಡ್ಡಿಲ್ಲ. ತುಂಬ ಒಳ್ಳೆಯ ಕೆಲಸ ಮಾಡ್ತಾ ಇದ್ದಾರೆ. ಅಂಥಲ್ಲಿ ಏನಾಯಿತು ಅಂದರೆ ನನಗೆ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಸಿಕ್ಕಿತು. ಈಗ ಅಲ್ಲಿ ಕೃಷ್ಣ ಮಂದಿರ ಕೃಷ್ಣ ಮಂದಿರದಲ್ಲಿ ಅಲ್ಲಿ ಇಲ್ಲಿ ಫೀನಿಕ್ಸ್ನಲ್ಲಿ, ಹ್ಯೂಸ್ಟನ್ನಲ್ಲಿ ಎಲ್ಲ ನೀವು ಬಂದು ಪ್ರವಚನ ಮಾಡಿ ಅಂತ. ಯಾಕೆಂದರೆ ಬರೀ ದೇವರ ಪೂಜೆ ಹಣ್ಣುಕಾಯಿಯಿಂದ ಧರ್ಮ ಉಳಿಯೋದಿಲ್ಲ, ನಾಲೆಜ್ ಸ್ಪ್ರೆಡ್ ಆಗಬೇಕಲ್ಲ, ಅದು ದೇವಸ್ಥಾನ ಅದನ್ನು ಮಾಡಿ ಅಂತ. ಹಾಗಾಗಿ ನನಗೆ ಅಲ್ಲಿ ಹೋದರೆ ಒಂದು ದಿನವೂ ಪುರುಸೊತ್ತಿರದೆ ಪ್ರವಚನ ಮಾಡಿಸ್ತಾರೆ ಜನ.
ಆಮೇಲೆ ನಮ್ಮಲ್ಲಿ ಬನ್ನಿ ಅಂತ ಒತ್ತಾಯ ಮಾಡ್ತಾರೆ. ಬಂದರೆ ತುಂಬ ಪ್ರೀತಿ ಮಾಡ್ತಾರೆ.